ಜಯ ಕರ್ನಾಟಕ ಆಟೋ ಘಟಕ ವತಿಯಿಂದ ಆಟೋ ಚಾಲಕರ ಒಪಗ ಗ್ಯಾಸ್ ಕೊರತೆ ವಿರೋಧಿಸಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಹಾಗೂ ಪ್ರತಿಭಟನೆಯಲ್ಲಿ ಎಲ್ಲಾ ಆಟೋ ಚಾಲಕರು ಭಾಗಿಯಾಗಿದ್ದರು. ಪ್ರತಿಭಟನೆಯ ಕುರಿತು ಬೆಂಗಳೂರು ನಗರ ಜಿಲ್ಲೆ ಆಟೋ ಘಟಕ ಅಧ್ಯಕ್ಷರಾದ ಸಿಎಂ ತಾಜುದ್ದೀನ್ ರವರು ಆಟೋ ಗ್ಯಾಸ್ ದರವನ್ನು ಒಂದೇ ದರ ನಿಗದಿ ಮಾಡುವಂತೆ ಹಾಗೂ ಚಾಲಕರ ಕುಟುಂಬಕ್ಕೆ 20,000 ಸಹಾಯಧನ ನೀಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಮಾಧ್ಯಮದ ಜೊತೆ ಮಾತಾಡಿ ಸರ್ಕಾರಕ್ಕೆ ಮನವಿ ಮಾಡಿಕೊಂಡರು. ನ್ಯಾಯವಾದ ಬೇಡಿಕೆಗಳು ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಗ್ಯಾಸ್ ದರವನ್ನು ಕಡಿಮೆ ಮಾಡಲೇಬೇಕು, LPG ಗ್ಯಾಸ್ ದರವನ್ನು ಕಡಿಮೆ ಮಾಡಲೇಬೇಕು, ಆಟೋ ಚಾಲಕರ ಆರ್ಥಿಕ ಸಹಾಯ ಮಾಡಲೇಬೇಕು, ಸರ್ಕಾರದಿಂದ ಆರ್ಥಿಕ ಸಹಾಯವನ್ನು ಚಾಲಕರು ನೀಡಲೇಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಆಟೋ ರಿಕ್ಷಾ ಚಾಲಕರ ಬೇಡಿಕೆ ಈಡೇರಲೇಬೇಕು, ಆಟೋ ರಿಕ್ಷಾ ಚಾಲಕರಿಗೆ ಸರ್ಕಾರ ಕೂಡಲೇ ಸ್ಪಂದಿಸಲೇಬೇಕು, ಆಟೋ ರಿಕ್ಷಾ ಚಾಲಕರಿಗೆ ಸಹಾಯಧನವಾಗಿ 20,000 ನೀಡಲೇಬೇಕು, ಆಟೋ ರಿಕ್ಷಾ ಚಾಲಕರಿಗೆ ಆರ್ಥಿಕ ಧನ ಸಹಾಯ 20,000 ನೀಡಲೇಬೇಕು. ಸರ್ ನಮಸ್ತೆ, ನಾನು ಜೈ ಕರ್ನಾಟಕ ಸಂಘಟನೆ ಆಟೋ ಘಟಕ ಅಧ್ಯಕ್ಷ ಸಿಎಂ ತಾಜುದ್ದೀನ್. ಇವತ್ತು ಸುಮಾರು 2007ರಿಂದ ಆಗಿರುವಂಥ ಜೈ ಕರ್ನಾಟಕ ಸಂಘಟನೆ ಆಟೋ ಘಟಕ ಎಲ್ಲ ಥರದಿಂದನೂ ಸರ್ಕಾರಕ್ಕೆ ನಾವು ಯಾವುದೇ ಅನ್ಯಾಯ ಆದಾಗ ನ್ಯಾಯ ಪಡಿಸಿದ್ದೀವಿ, ನ್ಯಾಯ ಸಿಕ್ಕಿದೆ. ಆದರೆ 26ರಲ್ಲಿ ಇಷ್ಟೊಂದು ಅನ್ಯಾಯ ಆಟೋ ಚಾಲಕರಿಗೆ ಮೊದಲನೇ ಸರಿ 1947ರಿಂದ 26 ತನಕ ಮೊದಲನೇ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಇವತ್ತು ಗ್ಯಾಸಿನ ವಿಚಾರದಲ್ಲಿ ಅನ್ಯಾಯ ಆಗಿದೆ. ಇದಕ್ಕೆ ಮುಂದಿನ ದಿನದಲ್ಲಿ ಕೇಂದ್ರ ಸರ್ಕಾರದಿಂದ ಆಗಿದೆ, ಆದರೆ ನಮ್ಮ ರಾಜ್ಯ ಸರ್ಕಾರ ಇದೆ, ಇವತ್ತು ಪ್ರತಿಯೊಂದಕ್ಕೂ ಅವಕಾಶ ಇದೆ. ಏನಾಗಿದೆ ಅಂತ ಹೇಳಿದ್ರೆ ನ್ಯಾಯ ಕೇಳೋರಿಗೆ ಕಟ್ಟಾಕಿದ್ದಾರೆ, ಜೈಲಿಗೆ ಕಳಿಸ್ತೀವಿ. ಒಬ್ರಿಗೆ ಯಾರಿಗಾದ್ರೂ ಅನ್ಯಾಯ ಆದ್ರೂ ನ್ಯಾಯ ಕೇಳಬಾರ್ದು, ಯಾವುದೋ ಕಚೇರಿ ಮುಂದೆ ಮಾಡಬಾರ್ದು, ಹೋಟೆಲ್ ಮುಂದೆ ಮಾಡಬಾರ್ದು, ರೋಡಲ್ಲಿ ಮಾಡಬಾರ್ದು. ಇವತ್ತು ನಾವೇ ಇಲ್ಲಿ ಕೂಗಾಡ್ಕೊಳ್ತಾ ಇದ್ದೀವಿ, ಇದು ಯಾರಿಗೂ ಕೇಳಿಸ್ತಾ ಇಲ್ಲ. ಇದೇ ಕೂಗು IPL ಕೂಗು ವಿಧಾನಸೌಧದಲ್ಲಿ ಕೇಳಿಸ್ಕೊಳ್ತಾ ಇದೆ. 5 ಟಿಕೆಟು 10 ಟಿಕೆಟ್ ಅನ್ನಂತ ಹೋರಾಟ ಮಾಡಿ ತಗೊಳ್ತಾ ಇದ್ದಾರೆ. ಇದು ನ್ಯಾಯ ಹೌದು ಅಲ್ಲೋ ಅನ್ನೋದನ್ನ ಸಿಎಂ ಸಾಹೇಬರು ಗಮನಕ್ಕೆ ಬರಬೇಕು. ಯಾವುದೇ ಕಾರಣಕ್ಕೆ ಈ ಹಿಂದೆ ನಾವು ಜೈಲು ನ್ಯಾಯ ಹೋರಾಟಕ್ಕೆ ಸಾಕಷ್ಟು ಮಾಡಿದೀವಿ. ಅವರು ಅಲ್ಲಿ ಮಾಡಿದರೆ ಜೈಲಿಗೆ ಕಳಿಸ್ತೀವಿ, ಇಲ್ಲಿ ಮಾಡಿ ನಾವು ಹೋಗಕ್ಕೆ ಸಿದ್ಧವಾಗಿದ್ದೀವಿ. ಇವತ್ತು ಉಪವಾಸ ಇದ್ದಾರೆ. ಇಡೀ ಕರ್ನಾಟಕದಲ್ಲಿ ಮೂಲೆ ಮೂಲೆಗೆ ಆಟೋ ಅವ್ರ ಮನೆಯಲ್ಲಿ ಗ್ಯಾಸ್ ಇಲ್ಲ, ಆಟೋಗೆ ಬಂಕಲ್ಲಿ ಬ್ಲಾಕ್ ಮಾರ್ಕೆಟ್. ಪ್ರತಿಯೊಂದು ಆಟೋಲಿ 90 ರೂಪಾಯಿ, 120 ರೂಪಾಯಿ, 130 ರೂಪಾಯಿ, 150 ರೂಪಾಯಿ. ಪೊಲೀಸ್ನವ್ರಿಗೆ ಗಮನಕ್ಕೆ ಬಂದ್ರು ಸಹ ಅವರು ಯಾವ್ದು ಪೊಲೀಸ್ನವ್ರು ಹೇಳ್ತಾರೆ ನೀವು ಬೇಕಾದ್ರೆ ತಗೊಳ್ಳಿ, ಇಲ್ಲದೆ ತಗೊಳ್ಳದೆ ಹೋಗಿ ಅಂತ. ಅದೇ ಆಟೋ ಚಾಲಕ ಎಲ್ಲಾದ್ರೂ 50-100 ರೂಪಾಯಿ ಡಿಮ್ಯಾಂಡ್ ಮಾಡಿದ್ರೆ ಕೇಳಿದ್ರೆ ಅದಕ್ಕೆ ಪೊಲೀಸ್ನವ್ರು ಕೇಸ್ ಹಾಕ್ತಾರೆ, ಆಟೋ ಕಚೇರಿಯವ್ರು ಕೇಸ್ ಹಾಕ್ತಾರೆ. ಇವತ್ತು ಇಷ್ಟೆಲ್ಲ ಅವರು ರೋಡಲ್ಲಿ ಬೀದಿಗೆ ಬಂದಿದ್ದಾರೆ. ಪ್ರತಿ ಮಾಧ್ಯಮದವರು ನಮ್ಮ ಆತ್ಮೀಯ ಸ್ನೇಹಿತರವರು ಮಾಧ್ಯಮದವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಪ್ರತಿದಿನ ಎಲ್ಲಾ ಮಾಧ್ಯಮದವರು ತೋರಿಸ್ತಾ ಇದ್ದಾರೆ, ಆದ್ರೂ ಸರ್ಕಾರಕ್ಕೆ ಗಮನಕ್ಕೆ ಬರಲಿಲ್ಲ. ಆ ಬೀದಿಲಿ ಇದ್ದು ಸಾರಿಗೆ ಇಲಾಖೆ ಮಿನಿಸ್ಟರ್ ಆಗ್ಲಿ, ಇನ್ನೊಬ್ರು ಯಾರೇ ಆಗ್ಲಿ ಅದಕ್ಕೆ ಮುಂದೆ ಬಂದು ಯಾವುದು ಮಾತಾಡ್ಲಿಲ್ಲ. ಇದು ನಮ್ಮ ತಾಳ್ಮೆ ಅಂತ ತಿಳ್ಕೊಬೇಡಿ, ಇದು ನ್ಯಾಯವಾಗಿ ಕೇಳಿದೀವಿ. ಹಿಂದೆ ನಾವು ಯಾವ ರೀತಿ 2007ರಲ್ಲಿ ಮುತ್ತಪ್ರಯಣ್ಣವರು ಜೈಲಿಗೆ ಅವತ್ತು ಹೋಗಕ್ ರೆಡಿ ಇದ್ದೀವಿ, ಇವತ್ತು ಹೋಗ್ತೀವಿ. ಆದ್ರೆ ಸುಮ್ಕೆ ಕಾಟಾಚಾರಕ್ಕೋಸ್ಕರ ಅಲ್ಲ. ಅದೇನೋ ಒಂದು ಗಾದೆ ಹೇಳ್ತಾರೆ, ಮೀಡಿಯಾ ಮುದ್ದೆ ಹೇಳೋದಿಲ್ಲ. ಏನು ಆಟೋ ಚಾಲಕರು ಇಲ್ಲದೆ ಸರ್ಕಾರನೂ ನಡೆಯಕ್ಕಾಗಲ್ಲ, ಜನನೂ ಆಗಲ್ಲ. ಯಾವ VIP ಕಾರ್ ಇದ್ರು ಸಹ ಆಟೋ ಬೇಕೇ ಬೇಕು. ಹಾಗಾಗಿ ಆಟೋ ಚಾಲಕರಿಗೆ ದಯವಿಟ್ಟು ಪ್ರತಿಯೊಂದು ಬಂಕಲ್ಲಿ ಒಂದೇ ರೇಟ್ ಆಗಬೇಕು, ಮತ್ತೆ ಬ್ಲಾಕ್ ಮಾರ್ಕೆಟ್ ನಿಲ್ಲಿಸಬೇಕು. ಮತ್ತೆ 20,000 ರೂಪಾಯಿ ಇವತ್ತು ನಾವು ಯಾವಾಗಿಂದ ಅವರು ಅನ್ಯಾಯ ಅಪವಾಸ ಇದ್ದಾರೆ, ಅವರಿಗೆ ಸರ್ಕಾರದಿಂದ ಅವರಿಗೊಂದು ನ್ಯಾಯ ಕೊಟ್ಟು ಒಂದು 20,000 ರೂಪಾಯಿನ ಮನೆಗೆ ಆಟೋಗೆ ಕೊಡಬೇಕು ಅಂತ ಹೇಳಿ ಮನವಿ ಇವತ್ತು ಸಾರಿಗೆ ಮಿನಿಸ್ಟ್ರಿಗೆ ಹಾಗೂ ಮುನಿಯಪ್ಪ ಅವರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೂ
ನಾವು ಇವತ್ತು ಮನೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಅದು ನೆರವೇರಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನದಲ್ಲಿ ನಾವು ಯಾವುದೇ ಕಾರಣಕ್ಕೆ ಜೈ ಕರ್ನಾಟಕ ಶಾಂತಿಯುತವಾಗಿ ಅಣ್ಣ ಇದ್ದೇ ಇದ್ದಾರೆ, ಮುತ್ತಪ್ರಯ್ಯಣ್ಣವರು ಇದ್ದಾರೆ. ಇಲ್ಲಿ ಏನ್ ಮಾಡಿ ಹೋಗಿದ್ದಾರೆ ಮುತ್ತಪ್ರಯ್ಯಣ್ಣವರು? ಪ್ರತಿಯೊಬ್ಬರಿಗೂ ಮುತ್ತಪ್ರೈ ಮಾಡಿ ಹೋಗಿದ್ದಾರೆ. ಇಲ್ಲಿ ಯಾರು ಹಿಂಜರಿಯವರು ಯಾರು ಇಲ್ಲ. ನಮ್ಮ ಜೊತೆಗೆ ಇವತ್ತು ರಾಜ್ಯಾಧ್ಯಕ್ಷರು BM ಜಗದೀಶ್ ಅಣ್ಣವರಿದ್ದಾರೆ, ಜಿಲ್ಲಾಧ್ಯಕ್ಷರು ಯೋಗಾನಂದಣ್ಣ ಅವರಿದ್ದಾರೆ, ನಮ್ಮ ಜೊತೆಗೆ ಇವತ್ತು ಕಾರ್ಯಾಧ್ಯಕ್ಷರು ಮುನ್ಸಾಮಣ್ಣ ಅವರಿದ್ದಾರೆ. ನಾನು ಒಂದು ಮಾತು ಹೇಳ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ, ಆಟೋ ಚಾಲಕರು ಅದು ಮಾಡಿದ್ರು ಇದು ಮಾಡಿದ್ರು ಅಂತ ಹೇಳಿ ಜನ ಕಂಪ್ಲೇಂಟ್ ಮಾಡ್ತಾರೆ, ಜನ ಎಲ್ಲ ಕಂಪ್ಲೇಂಟ್ ಮಾಡ್ತಾರೆ. ಇವತ್ತು ಅವ್ರಿಗೆ ಯಾವುದೇ ರೀತಿಯಲ್ಲಿ ಬೀದಿ ಪಾಲಾಗಿದ್ದಾರೆ, ಅದಕ್ಕೆ ಯಾರು ಕಂಪ್ಲೇಂಟ್ ಮಾಡೋದಿಲ್ವಾ? ಆಟೋರು ಏನಾದ್ರು ಮಾಡಿದ್ರೆ DL ಇಲ್ಲ, ಲೈಸೆನ್ಸ್ ಇಲ್ಲ, ಪರ್ಮಿಟ್ ಇಲ್ಲ, ಆಟೋರು ಹಿಡಿತಾರೆ, ಪೊಲೀಸ್ನವ್ರು ಹಿಡಿದು, ಇದಕ್ಕೆ ಯಾರು ಕೇಳೋರಿಲ್ವಾ? ಪೊಲೀಸ್ನವ್ರು ಆಟೋಲ್ಲಿ ಓಡಾಡಲ್ವಾ? ಆಟೋರು ಆಟೋಲ್ಲಿ ಓಡೋದಿಲ್ವಾ? ಯಾರು ಎಲ್ಲರೂ ಆಟೋಲ್ಲಿ ಓಡಾಡ್ತಾರೆ. ಯಾಕೆ ಅವ್ರ ನೋವನ್ನ ಯಾರು ಅರ್ಥ ಮಾಡ್ಕೊಂಡು ಯಾರು ಕೇಳ್ತಾ ಇಲ್ಲ? ದಯವಿಟ್ಟು ನಾವಿವತ್ತು ಮೀಡಿಯಾ ಮುಂದ್ಗಡೆ, ಮಾಧ್ಯಮ ಮೂಲಗಡೆ ಇವತ್ತು ಒಂದು ಏನು ಅಂತ ಹೇಳಿದ್ರೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇವತ್ತು ಒಂದಷ್ಟು ಜನಕ್ಕೆ ನಾವು ಸೇರಿದ್ದೀವಿ. ಮುಂದಿನ ದಿನದಲ್ಲಿ 25 ಲಕ್ಷ ಜನ ಜೈ ಕರ್ನಾಟಕ ಸಂಘಟನೆ ಇದ್ದಾರೆ. ಹಾಗಾಗಿ ನಾವು ಮೂಲೆಗೂ ಒಂದು ಹೋರಾಟ ಮಾಡ್ತೀವಿ. ಅವ್ರು ಯಾವ ಜೈಲಿಗೆ ಕಳಿಸ್ತಾರೋ, ಯಾವ ಕೇಸ್ ಹಾಕ್ತಾರೋ ಹಾಕಿ ದಯವಿಟ್ಟು ನಮ್ಮ ಬೇಡಿಕೆ ನಮಗೆ ನೆರವೇರಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಒಂದು ಮನವಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ. ಮುಖ್ಯವಾದ ಬೇಡಿಕೆ ಅಂತ ಹೇಳಿದ್ರೆ, ಚಾಲಕರಿಗೆ ಇಷ್ಟು ನೋವು ಅನುಭವಿಸ್ತಾ ಇದ್ದಾರೆ. ಈ ಅವರು ರೋಡಲ್ಲಿ ಮಲಗ್ತಾ ಇದ್ದಾರೆ, ಈ ಬಂಕಲ್ಲಿ ಮಲಗ್ತಾ ಇದ್ದಾರೆ. ಅವ್ರಿಗೆ ತಿನ್ನಕ್ಕೆ ಊಟ ಇಲ್ಲಿಲ್ಲ. ಅಂತವ್ರಿಗೆ ನೀವು ಸಹಾಯ ಮಾಡಲೇಬೇಕು. 20,000ವನ್ನ ನೀವು ಅವರ ಮನೆಗೆ ಹೋಗಿ ಕೊಡುವಂತ ವ್ಯವಸ್ಥೆಯನ್ನ ಸರ್ಕಾರ ಮಾಡಲೇಬೇಕು. ಈ ಸರ್ಕಾರ ಮಾಡಲಿಲ್ಲ ಅಂದ್ರೆ ಅವತ್ತು ನಾವು ಇನ್ನೊಂದು ಸಲ ಧಿಕ್ಕಾರವನ್ನ ಇಡೀ ರಾಜ್ಯದಲ್ಲಿ ಮುಳುಗಿಸ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಳಿಸ್ಬಿಡ್ತೀನಿ. ಯಾಕಂದ್ರೆ ಗ್ಯಾಸಿನ ದರವನ್ನ ಸಮಾನ ರೀತಿಯಲ್ಲಿ 90 ರೂಪಾಯಿಂದ 90 ರೂಪಾಯಲ್ಲಿ ಎಲ್ಲಾ ಬಂಕಲ್ಲಿ ಕೊಡಬೇಕು. ಒಂದಲ್ಲಿ 120, ಒಂದಲ್ಲಿ 190, ಈಗ 150, ಈ ತರ ತಾರತಮ್ಯ ವ್ಯವಸ್ಥೆಯನ್ನು ಬೇಡ. ಆದ್ರೆ ಈಗ ತಾಜುದ್ದೀನ್ ಸಹ ಹೇಳಿದ್ದಾರೆ, ಇನ್ನು ಮುಂದೆ ಯಾವುದೇ ನಮ್ಮ ಆಟೋ ಚಾಲಕರಿಗೆ ನೋವಾದ್ರೆ ಅದನ್ನ ನಾವು ನಿಜವಾಗ್ಲೂ ಖಂಡಿಸಿ ಇಡೀ ರಾಜ್ಯದ ಹೋರಾಟ ಮಾಡ್ತೀವಿ. ಈ ಬೇಡಿಕೆಗಳನ್ನೆಲ್ಲ ಈಡೇರಿಸಲೇಬೇಕೆಂದು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇವೆ. ಜೈ ಕರ್ನಾಟಕ ಸಂಘಟನೆ ರಾಜ್ಯ ಕಾರ್ಯಾಧ್ಯಕ್ಷರಾಗಿ ಈ ಮಾತನ್ನ ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟ ಎಚ್ಚರಿಕೆ ಹೋರಾಟ ಅಂತ ಹೇಳಿ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ಈ ಒಂದು ತಾರತಮ್ಯ ನಿವಾರಿಸಲೇಬೇಕು ಸರ್ಕಾರ ಅಂತ ಹೇಳಿ ಈ ಒಂದು ಸಂದರ್ಭ ಹೇಳಕ್ಕೆ ಇಷ್ಟ. ಜೈ ಹಿಂದ್, ಜೈ ಕರ್ನಾಟಕ.